ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಬಡ್ಡಿ ಮಗರ ಆಂಟಿ. ಹಾಯ್. ಹಾಯ್ ಡಿಯರ್ ಡಾಕ್ಟರ್ ಅಂಕಲ್. ಹಾಯ್ ಸಿಹಿ. ಹಾಯ್ ಅನಿ. ಹಾಯ್ ಅಂಕಲ್. ಮಾಮ್. ಅನಿ, ಸ್ಕೂಲಿಂದ ಬಂದಿದ್ದೆ, ಯೂನಿಫಾರ್ಮ್ ಚೇಂಜ್ ಆಗ್ಬೇಕಲ್ಲ, ನಡಿ ಹೊರಡು. ಸೀತಮ್ಮ ಎಲ್ಲಿ? ಪುಟ ಅವ್ರ ಮನೇಲಿ ಇಲ್ಲ ಅನ್ಸುತ್ತೆ. ಹೌದಾ, ನೀವಿದ್ದೀರಾ ಅಲ್ವಾ, ಪರವಾಗಿಲ್ಲ. ಮತ್ತೆ ನಾನಿಂದ ನಿಮ್ಗೆ ಬೋರ್ ಆಯ್ತಾ? ಹೌದು, ತುಂಬಾ ಬೋರ್ ಆಯ್ತು. ಡಿಯರ್ ಡಾಕ್ಟರ್ ಅಂಕಲ್, ನಿಮ್ಗೆ ಮೆಸೇಜ್ ಬರ್ತಾ ಇದೆ ಅನ್ಸುತ್ತೆ. ಓಯಾ. ಅದು ಮನೆ ನೋಡ್ತಿದ್ವಲ್ಲ, ಪ್ರಾಪರ್ಟೀಸ್ ಫೋಟೋಸ್ ಕಳ್ಸಿದಾರೆ ಅಷ್ಟೇ. ನೀನ್ ನೋಡ್ಬಾ, ನಿಂಗೆ ಯಾವ ಮನೆ ಇಷ್ಟ ಆಗತ್ತೆ ಹೇಳು, ಬಾ. ನೀವು ಇಲ್ಲಿ ಇದ್ದೀರಾ ಅಲ್ವಾ, ಇದೇ ಮನೆ ಓಕೆ. ಆದ್ರೂ ನಮ್ಗೆ ನಮ್ಮ ಮನೆ ಬೇಕಲ್ವಾ? ಇಲ್ಲ, ನೀವು ಇಲ್ಲೇ ಇರಬೇಕು. ಸಿಹಿ, ಎಲ್ರಿಗೂ ಅವ್ರವ್ರದೇ ಮನೆ ಇರ್ಬೇಕಲ್ವಾ? ಡಾಕ್ಟರ್ ಅಂಕಲ್ಗೂ ಅಷ್ಟೇ. ಅವ್ರ ಪಾಪು ಸಿಗೋವರೆಗೂ ಇಲ್ಲಿರ್ತಾರೆ. ಆಮೇಲೆ ಪಾಪು ಜೊತೆ ಅವರು ಅವ್ರ ಮನೆಗೆ ಹೊರಟೋಗ್ತಾರೆ. ಹೌದಾ? ನೀವು ಇಲ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಡಾಕ್ಟರ್ ಅಂಕಲ್. ನನಗೂ ತುಂಬಾ ಬೇಜಾರಾಗತ್ತೆ ಪುಟ್ಟ, ನೀನ್ ಬಿಟ್ಟು ಹೋಗಕ್ಕೆ. ನನಗಂತೂ ಎಲ್ಲರೂ ಇಷ್ಟ ಆಗ್ತಾರೆ, ಆದ್ರೆ ನೀವು ನಂಗೆ ತುಂಬಾ ಜಾಸ್ತಿ ಇಷ್ಟ ಆಗ್ತೀರಾ. So cute. ದೇವ್ರೆ, ಈ ಟ್ರಿಪ್ ಮುಗಿಯೋಷ್ಟೊತ್ತಿಗೆ ನನ್ನ ಕಿವಿಗೊಂದು ಗುಡ್ ನ್ಯೂಸ್ ಹಾಕು. ನಾನು ಕೇಳಕ್ಕಿಂತ ಮುಂಚೆನೆ ನೀನು ಎಲ್ಲಾನು ಕೊಟ್ಟಿದ್ಯಾ. ನಾನು ಕೇಳೋದು ಒಂದೇ, ಪ್ಲೀಸ್ ನಂಗೆ ಒಂದೇ ಒಂದು ಮಗು ಕೊಟ್ಬಿಡು ಸಾಕು. ಮುದ್ದು, ಇಲ್ಲೂ ಮಗು ವಿಚಾರ ತಂದ್ಯಾ? ನಾವು ಆಫೀಸು ಮನೆ ಬಿಟ್ಟು ಇಲ್ಲಿ ಟ್ರಿಪ್ ಮಾಡ್ತಾ ಇದೀವಿ. ಈ ಟ್ರಿಪ್ನ ಎಂಜಾಯ್ ಮಾಡೋದು ಬಿಟ್ಟು ಇನ್ನೂ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ತಪ್ಪೇನ ಅಶೋಕ್? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೋಡು, ಕೊಡೋದು ಬಿಡೋದೆಲ್ಲ ಅವನಿಚ್ಛೆ, ಅವ್ನು ಕೊಡ್ತಾನೆ ಬಿಡು. ನಮ್ಮ ಹತ್ರ ಇರೋದು ಈ ಕ್ಷಣ ಮಾತ್ರ. ಈ ಕ್ಷಣನ ಎಂಜಾಯ್ ಮಾಡೋಣ. ಗಾಳಿ ಜಾಸ್ತಿ ಇದೆ, ಇಲ್ಲಿರೋದು ಬೇಡ, ಬಾ ಹೋಗೋಣ. ಜಾಸ್ತಿ ಗಾಳಿ ಏನಿಲ್ಲ, ಸಕ್ಕತ್ತಾಗಿದೆ. ಐ ಆಮ್ ರಿಯಲಿ ಲೈಕಿಂಗ್ ದಿಸ್ ವೆದರ್. ನೆಗಡಿ ಆಗತ್ ಮುದ್ದು. ಅಯ್ಯೋ ಅಶೋಕ್, ನಾನು ಒಳ್ಳೆ ಪೇಷಂಟ್ ಅನ್ನೋ ತರ ಟ್ರೀಟ್ ಮಾಡ್ತಿದ್ದೀರಲ್ಲ ನನ್ನ ನೀವು. ನೋಡ್ತಾ ಇದ್ರೆ ಹಾಲು ಜೇನು ಫಿಲ್ಮ್ ರಾಜ್ಕುಮಾರ್ ಅವರೇ ನೆನಪಾಗ್ತಾರ ನಂಗೆ. ಹಾಲು ಜೇನು ಫಿಲ್ಮ್ ಮಾಧವಿ ತರ ನನ್ನ ಸದ್ಯದಲ್ಲಿ ಗೊಟ್ಟಕನೋ ಸೀನ್ ಇಲ್ಲ ತಾನೆ? ಬೇಡ ಮುದ್ದು, ಹುಚ್ಚುಚ್ಚಾಗೆಲ್ಲ ಮಾತಾಡ. ಇಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಶೋಕ್, ಇಲ್ಲೊಬ್ಳೆ ಇರೋಷ್ಟು ಮೀಟರ್ ನನ್ಗಂತೂ ಇಲ್ಲ, ಇರಿ ಬರ್ತೀನಿ. ಹೇಳಿ, ನೀವೇನ್ ಬೇಡ್ಕೊಂಡ್ರಿ ದೇವ್ರ ಹತ್ರ?
ಸಾಕು ಕುಯ್ತಿರಲ್ಲ. ಆಯ್ತು ಬಿಡಿ, ನೀವೇನು ಬೇಡ್ಕೋಬೇಡಿ. ಆ ದೇವ್ರನ್ನ ನಾನೇ ಕೇಳ್ಕೊತೀನಿ ನನ್ ಗಂಡ ಒಂದ್ ಸ್ವಲ್ಪ ಕಮ್ಮಿ ಕೊಯ್ಲಿ ಅಂತ. ಇನ್ನು ನಿಮ್ ಸ್ಪೀಚ್ ಮುಗ್ದಿಲ್ವಾ? ಆಯ್ತಿರಿ, ಫೋನ್ ತಗೊಂಡು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀನಿ, ಫುಲ್ ವೈರಲ್ ಆಗುತ್ತೆ. ಆಯ್ತಪ್ಪ, ಆಯ್ತು, ಬಿಟ್ಬಿಡು ನನ್ನ. ನಿನಗೆ ಇಷ್ಟ ಆಗುವಂಥದ್ದೇನೋ ತೋರಿಸ್ಬೇಕು, ಬಾ ನನ್ನ ಜೊತೆ. ಅಶೋಕ್, ಏನು? ಇಷ್ಟು ತನಕ ತಮಾಷೆ ಮಾಡ್ತಿದ್ದೆ, ಆದ್ರೆ ಈಗ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಿಮ್ಗೇನು ಸಮಸ್ಯೆ ಇಲ್ವಾ ಅಶೋಕ್? ಎಲ್ಲ ಓಕೆನಾ? ನನ್ಗೇನ್ ಸಮಸ್ಯೆ? ನಂಗೆ ಯಾವ್ದ್ಯಾವ್ದೋ ಟೆಸ್ಟ್ ಎಲ್ಲ ಮಾಡ್ಸಿದ್ರಿ. ರಿಪೋರ್ಟ್ ಬಂದ್ಮೇಲೆ ಅದನ್ನ ತಗೊಂಡು ಒಬ್ರೇ ಡಾಕ್ಟರ್ ಹತ್ರ ಹೋಗಿದ್ರಿ. ಮನೆಗ್ ಬಂದ್ಮೇಲೆ ರಿಪೋರ್ಟ್ ಏನೋ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಿ. ಆದ್ರೆ ನೀವ್ ನಾರ್ಮಲ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಿಲ್ಲ ಅಶೋಕ್. ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ನೀವು ಆಫೀಸ್ಗೆ ಹೋಗಿಲ್ಲ, ನನ್ನ ಕರ್ಕೊಂಡು ಈ ತರ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದೀರಾ. ಪ್ರತಿಯೊಂದು ಮೊಮೆಂಟ್ನು ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಅದಕ್ಕೆ ನಂಗೆ ಅನುಮಾನ ಆಗ್ತಿದೆ ಅಶೋಕ್. ಲಿಸನ್, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ಅರ್ಥ ಮಾಡ್ಕೋತೀನಿ. ಸಿಲ್ಲಿಯಾಗಿ ಆಡ್ಬೋದು ಅಶೋಕ್, ಆದ್ರೆ ಐ ಆಮ್ ನಾಟ್ ಅ ಸಿಲ್ಲಿ ಗರ್ಲ್. ದೇವ್ರೇ ದೇವ್ರೇ, ಈ ಹೆಂಡತಿ ಅನ್ನೋ ಕ್ಯಾರೆಕ್ಟರ್ನ ನೀನು ಅದು ಹೇಗೆ ಸೃಷ್ಟಿ ಮಾಡಿದ್ಯೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಆಫೀಸಲ್ಲಿದ್ರೆ ಯಾವಾಗ ನೋಡಿದ್ರು ಆಫೀಸಲ್ಲೇ ಇರ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಆಫೀಸ್ ಬಿಟ್ಟು ಮನೇಲಿದ್ರೆ ಮನೇಲೇ ಇದ್ದೀರಾ, ನೀವು ಆಫೀಸ್ಗೆ ಹೋಗ್ತಿಲ್ಲ, ನನಗೆ ಯಾಕೋ ಡೌಟು, ಅನುಮಾನ ಅಂತ ಹೇಳ್ತಾಳೆ. ನಾನು ಏನ್ ಮಾಡ್ಲಿ? ಅಶೋಕ್ ಪ್ಲೀಸ್ ಕರೆಕ್ಟಾಗಿ ಹೇಳಿ. ಮುದ್ದು, ಅಲ್ಲಿರೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನಗೆ ಯಾವ ಹೆಲ್ತ್ ಪ್ರಾಬ್ಲಮೂ ಇಲ್ಲ, ನಾನು ಗಟ್ಮುಟ್ಟಾಗಿ ಆರೋಗ್ಯವಾಗಿದ್ದೀನಿ. ಅಬ್ಬಾ, ನಂಗೆ ಈಗ ಸಮಾಧಾನ ಆಯ್ತು. ಇನ್ನೇನಾದ್ರೂ ಅನುಮಾನನಾ? ಆಲ್ ಕ್ಲಿಯರ್. ನಡಿ ಮತ್ತೆ. ನಿಜ ಶ್ಯಾಮ್, ಕಾಂಟ್ರಾಕ್ಟ್ ಪೇಪರ್ ಮನೇಲಿಲ್ಲ. ಬಟ್ ಎಲ್ಲಿ ಹೋಗಿರಕ್ಕೆ ಸಾಧ್ಯ ಶಾಲಿನಿ? ಆ್ಯಕ್ಚುಲಿ ನಾನು ಹಿಂಗೊಂದು ವಿಷಯ ಹೇಳೋದು ಮರ್ತು ಹೋಗಿದ್ದೆ. ಯಾವಾಗ ನನಗೆ ಆ ಮಗು ಬದುಕಿಲ್ಲ ಅನ್ನೋ ವಿಷಯ ಗೊತ್ತಾಯ್ತೋ ಆಗಲೇ ತುಂಬ ಬೇಜಾರಾಗಿ ಆ ಪೇಪರ್ನ ನಾನು ಸುಟ್ಬಿಟ್ಟೆ. ವಾಟ್? ಹೌದು, ಯಾರಿಗೆ ಗೊತ್ತಿತ್ತು ಹೇಳು ಆ ಮಗು ಬದುಕಿರುತ್ತೆ, ನಮಗೆ ಮತ್ತೆ ಪೇಪರ್ ಬೇಕಾಗುತ್ತೆ ಅಂತ. ಆವಾಗ ಆಗಿದ್ದ ಬೇಜಾರ್ಗೆ ಹಾಗೆ ರಿಯಾಕ್ಟ್ ಮಾಡಿದ್ದೆ. ಶಾಲಿನಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.